ಗೌರಿ ಶಂಕರ ಇವತ್ತಿನ ಸಂಚಿಕೆ ಎಪಿಸೋಡ್ ಏನೇನಾಗುತ್ತೆ ನೋಡೋಣ ಬನ್ನಿ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಗೌರಿ ಅವ್ರ ತಾಯಿ ಹೇಳ್ತಿರ್ತಾರೆ ಬೆಳ್ಳುಳ್ಳಿಗೆ ಏನಂತ ಅಂದರೆ, ಬೆಳ್ಳುಳ್ಳಿ ನಾಳೆ ಹೋಗ್ಬಿಟ್ಟು ಬಾರೋ, ಐಶುನು ಕರ್ಕೊಂಡು ಅವ್ರ ಮನೆಗೆ ಅವ್ರು ಗೌರಿ ಹಬ್ಬಕ್ಕೆ ಕರೆದಿದ್ದಾರೆ, ಮತ್ತು ನೀನು ಹೋಗಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಅಮ್ಮ ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಆದರೂ ಇನ್ನೇನು ಮಾಡಬೇಕು, ನೀನು ಹೋಗು ಅಂತಿದೆಯಲ್ಲ ಅಂತ ಹೋಗ್ತಿರ್ತಾರೆ. ಐಶು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಾರೆ. ಐಶು ಅಷ್ಟರಲ್ಲಿ ಬರ್ತಾಳೆ. ಐಶು ಎಲ್ಲಿ ಹೋಗಿದ್ದಮ್ಮ, ನಾವು ಗಾಬರಿ ಆಗಿದ್ವು, ಎಷ್ಟೊತ್ತಾಯಿತು ನೀನು ಹುಡುಕ್ತಾ ಇದ್ವಿ ಅಂತ ಹೇಳ್ತಾರೆ. ನಮ್ಮ ಮನೆ ಬಾಗಿಲಿಗೆ ಬಂದು ಒದರ್ತಾ ಇದ್ದಲ್ಲ ದುಡ್ಡು ಅಂತ ಅವ್ನ ಮುಖಕ್ಕೆ ಎರ್ಚಕ್ಕೆ ಹೋಗಿದ್ದೆ ದುಡ್ಡನ್ನ ಅಂತ ಹೇಳ್ತಾರೆ. ಎಲ್ಲಿಂದ ತಂದೆಮ್ಮ ದುಡ್ಡನ್ನ ಎರ್ಚಕ್ಕೆ ಅನ್ನೋಕ್ಕೆ ಅಂತ ಹೇಳ್ತಾರೆ. ನನ್ನ ಅಪ್ಪನಿಗೆ ಹೇಳಿದೆ, ನನ್ನ ಅಪ್ಪ ಕೊಟ್ಟ ಅಂತ ಹೇಳ್ತಾರೆ. ಆಗ ಬೀಗರ ಮುಂದೆ ನಮ್ಮನ್ನು ಅವಮಾನ ಮಾಡಿಬಿಟ್ಟಲ್ಲಮ್ಮ, ಹಾಗೆಲ್ಲ ಬೀಗರ ಹತ್ರ ಹೋಗಿ ನಮ್ಮ ಸೌಕರ್ಯಗಳಿಗೆ ದುಡ್ಡು ಕೇಳ್ತಾರಾ ಅಂತ ಕೇಳ್ತಾರೆ. ಆಗ ಮತ್ತಿಲ್ಲ, ಇವ್ನು ನೋಡಿದರೆ ದುಡಿಯೋಕ್ಕಾಗ್ತಿಲ್ಲ, ಮಾವ ಇವನು ಕಣ್ಣೀರು ಹಾಕೋದು ನೋಡಿ ನಾನು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ಬೇಕಿತ್ತ, ನನಗಂಗೆಲ್ಲ ಆಗಲ್ಲ, ನಾನು ಕೊಡೋಳೆ ಅಂತ ಹೇಳ್ತಾರೆ. ಆಗ ಅಜ್ಜಿ ಅಂತೂ ಬೈಯೋಕ್ಕೆ ಶುರು ಮಾಡ್ತಾರೆ. ಏನಮ್ಮ ನಿನ್ಗೊಂದು ಸ್ವಲ್ಪ ಬುದ್ಧಿ ಇಲ್ವಾ, ಈ ಥರ ಮಾಡಿಬಿಟ್ಟೆಲ್ಲ, ದುಡ್ಡನ್ನ ಕೇಳ್ತಾರಾ, ಏನು ನಮ್ಮ ಮರ್ಯಾದೆ ಕಳೆಕಂತಲೇ ಮಾಡ್ತೀಯ ಇದೆಲ್ಲ ಅಂತ ಹೇಳ್ತಾರೆ. ಏನು ಐಶು ನಿಂಗೆ ತಿಳಿಯೋದಿಲ್ವಾ, ಹಾಗೆಲ್ಲ ಮಾಡಬಾರ್ದು, ಹೋಗಿ ದುಡ್ಡು ಕೇಳಬಾರ್ದು, ನಾವು ಮರ್ಯಾದೆಯಿಂದ ಕೂಡ ಇರಬೇಕು ಗೊತ್ತಾ, ಈ ಥರ ದುಡ್ಡು ಕೇಳೋದ್ರಿಂದ ನಮಗೆ ಅವಮರ್ಯಾದೆ ಆಗೋದು ಅಂತ ಹೇಳ್ತಾರೆ. ಆಗ ಇವು ನಾನು ಎಲ್ಲಿಂದಾದರೂ ವ್ಯವಸ್ಥೆ ಮಾಡ್ತಿದ್ದೆ, ನೀನು ಯಾಕೆ ಅದನ್ನು ದುಡ್ಡು ತರಕ್ಕೆ ಹೋದೆ ಅಂತ ಹೇಳ್ತಾರೆ ಇಲ್ಲಿ ಐಶು ಗಂಡ. ಅದಕ್ಕೆ ನಿನಗೆ ನಡೆಯಕ್ಕೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಸರಿಯಾಗಿ, ಎಲ್ಲಿಂದ ದುಡ್ಡು ತರ್ತಿದ್ಯಾ ಹೇಳ್ತಾನೆ ನೋಡು ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಿ ಕೂಡ ಬೈತಾರೆ, ಗಂಡನಿಗೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಮೀನವರು ಇಲ್ಲಿ ಅವ್ರ ಅತ್ತೆ ಕೂಡ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ತಿದ್ರು ಅಂತ ಇಲ್ಲಿ ಬಂದುಬಿಡ್ತಾರೆ. ಗೌರಿ ಅವರಪ್ಪ ಬಂದುಬಿಟ್ಟು ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಮಾವ, ಇವ್ರನ್ನೇ ಕೇಳಿ, ಇವರೇ ಎಲ್ಲ ಹೇಳ್ತಾರೆ ಅಂತ ಇಲ್ಲಿ ಐಶು ತುಂಬ ಕೋಪದಿಂದ ಹೊರಟ್ಬಿಡ್ತಾಳೆ. ಏನಾಯಿತು ಅಂತ ಕೇಳ್ತಾರೆ. ಅದನ್ನು ಕೇಳಿಬಿಟ್ಟು ಅವರು ಕೂಡ ಬೇಜಾರು ಮಾಡಿಕೊಂಡು ಅವರು ಕೂಡ ಒಳಗಡೆ ಹೋಗ್ಬಿಡ್ತಾರೆ. ನಾನು ಗಿರೀಶ್ಮನ ಹೊಲಿಸ್ಕೋಕೆ ಏನಾದರೂ ಹೇಳು ಟಿಪ್ಸು ಅಂತಂದರೆ ಒಂದು ಹೇಳಿಲ್ಲ ಅಲ್ವಾ ನೀನು ಅಂತ ಹೇಳ್ತಾರೆ. ಏನು ಕೈಯಲ್ಲಿ ಹೂವು ಅಂತ ಕೇಳ್ತಾರೆ. ಆಗ ನನ್ನ ಹೆಂಡತಿ ಗೌರಿಗೆ ಮುಡ್ಸೋಕ್ಕೆ ಅಂತ ಹೇಳ್ತಾರೆ. ಹಾಂ ನನಗೂ ಒಂದು ಐಡಿಯಾ ಬಂತು ಅಂತ ಇಲ್ಲಿ ರುದ್ರ ಕೂಡ ಹೊರಡ್ತಾನೆ. ಇಲ್ಲಿ ಶಂಕರ ಪ್ರೀತಿಯಿಂದ ತನ್ನ ಹೆಂಡತಿಗೆ ಹೂವು ತಂದಿರ್ತಾರೆ. ನಾನೇನೋ ಸರ್ಪ್ರೈಸನ್ನು ಹೇಳಿ ಅಂತ ಹೇಳ್ತಾರೆ. ಕಣ್ಮುಚ್ಚಿ ಆವಾಗಲೇ ಹೇಳೋದು ಅಂತ ಹೇಳ್ತಾರೆ. ಕಣ್ಣು ಮುಚ್ಚುತ್ತಾರೆ ಗೌರಿ ಅವರು. ಆಗ ಸರ್ಪ್ರೈಸಾಗಿ ತಂದಿರೋ ಹೂವನ್ನ ಹಾಕ್ತಾರೆ. ಇವರಿಬ್ಬರು ಅಂತಂದು ಚೆನ್ನಾಗಿ ಒಂದು ಫೋಟೋನ ತೋರಿಸ್ತಾರೆ. ಇಬ್ಬರು ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ. ಈ ಕಡೆ ರುದ್ರ ಬಂದುಬಿಟ್ಟು ಗಿರೀಶ್ಮಗೆ ನಾನು ನಿನಗೇನೋ ತಂದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ, ರೆಡಿಯಾಗಿ ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ರೆಡಿ ಆದೆ ಅಂತ ಹೇಳ್ತಾರೆ ಗಿರೀಶ್ಮ ಅವರು. ಆಗ ಇಲ್ಲಿ ರುದ್ರ ಅವರು ಗಿರೀಶ್ಮಗೆ ನಾನು ಹಿಂಗೆ ಹೂ ತಂದಿದ್ದೀನಿ ಅಂತ ಹೇಳ್ತಾರೆ. ಆಲ್ರೆಡಿ ನಾನು ಹೂ ಮುಟ್ಕೊಂಡಿದ್ದೀನಿ, ಮುಟ್ಕೊಂಡಿರೋ ಹೂವನ್ನ ತೆಗಿಬಾರ್ದು, ಅದು ಗಂಡನ ಶ್ರೇಷ್ಠ ಅಲ್ಲ, ನನ್ನ ಗಂಡ ಗಟ್ಟಿಮುಟ್ಟಾಗಿ 100 ವರ್ಷ ಬದುಕಬೇಕು ಗೊತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಹೂಗಳನ್ನ ಹಾಕೋಬಾರ್ದು ಅಂತ ಈ ಥರ ಡ್ರಾಮಾ ಮಾಡ್ತಾಳೆ ಇಲ್ಲಿ ಗಿರೀಶ್ಮ. ಆಗ ಸುನಂದ ಅಲ್ಲಿಗೆ ಬರ್ತಾರೆ. ಅಕ್ಕ, ಈ ಹೂವು ನಿಮಗೆ ಸೇರಬೇಕಾಗಿದ್ದು ಅಂತ ಆ ಹೂವನ್ನ ಇಲ್ಲಿ ಮುಡಿಸ್ತಾಳೆ ಗಿರೀಶ್ಮ. ಕಡೆ ಸುನಂದ ಗೌರಿ ಬಗ್ಗೆ ಮಾತಾಡಿಕೊಂಡು ಖುಷಿ ಪಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ, ನಿಜವಾದ ಗೌರಿನೇ ಭೂಮಿಗೆ ಇಳ್ದಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಕಡೆ ಮೀರಾ ಅವರು ಕೂಡ ಅವ್ರ ಮನೆಯಲ್ಲಿ ರೆಡಿ ಮಾಡ್ತಿರ್ತಾರೆ. ಆಗ ಇಲ್ಲಿ ಅವರಪ್ಪ ಅಂದರೆ ಗೌರಿ ಅವರಪ್ಪ ಕೇಳ್ತಾರೆ, ಗೌರಿ ಇದ್ದಿದ್ರಾದರೂ ಖುಷಿಯಾಗಿರ್ತಿತ್ತು ಮನೆ, ಅಲ್ಲಿ ಹೋಗಿ ಗೌರಿನ ಹೆಂಗೆ ಕರಿತೀಯಾ ಗಿರೀಶ್ಮನ್ ಬಿಟ್ಟು, ಅದಕ್ಕೆ ಇಬ್ಬರನ್ನೂ ಕರೆಯೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಸುಂದರವಾಗಿ ಇಬ್ಬರು ಕೂಡ ಅಲಂಕಾರ ಮಾಡ್ತಿರ್ಬೇಕಾದ್ರೆ ಗೌರಿ ಕೈನ ಓದ್ಬಿಡ್ತಾರೆ ಇಲ್ಲಿ ಗಿರೀಶ್ಮ ಅವರು. ಆಗ ಗೌರಿಗೆ ಅನಿಸುತ್ತೆ ಅಂತ ಅಷ್ಟರಲ್ಲಿ ಐಶು ಅಮ್ಮ ಅಂತ ಬರ್ತಾರೆ. ಬಂದ ಮಗಳು ಬನ್ನಿ ಹೇಳಿ ಅಂದ್ರೆ ಅಂತ ಬರ್ಮಾಡ್ಕೊಂಡಿರ್ತಾರೆ. ಇಬ್ಬರು ಬಂದಮೇಲೆ ಇಲ್ಲಿ ಬೆಳ್ಳುಳ್ಳಿ ನೋಡಿ ತುಂಬ ಖುಷಿ. ಏನು ವೀಲ್ಚೇರ್ ಹೋಗ್ಬಿಟ್ಟು ಬಡಿಗೆ ಇಟ್ಕೊಂಡಿದ್ಯಾ, ಕೋಲು ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಮೇಲೆ ಹೋಗ್ಬೇಕಾದ್ರೆ ಹೇಳು, ನಮ್ಮ ಮನೇಲಿ ಒಂದು ಕೋಲಿದೆ ಕೊಡ್ತೀನಿ ಅಂತ ಇಲ್ಲಿ ಕಾಲು ಎಳಿತಾರೆ ಶಂಕರ ಅವರು. ಆಗ ಇಲ್ಲಿ ಐಶು ಕೂಡ ತುಂಬ ಖುಷಿಯಿಂದ ಹಬ್ಬನ ನೋಡಿಬಿಟ್ಟು ಖುಷಿ ಪಡ್ತಿರ್ತಾಳೆ. ಈಗ ಈ ಕಡೆ ಎಲ್ಲರೂ ಕೂಡ ಹಬ್ಬನ ಜೋರಾಗಿ ಆಚರಿಸ್ಬೇಕಾದ್ರೆ ಗಿರೀಶ್ಮ ನೀನೇ ಹಿರಿ ಸೊಸೆ ಮಾಡಮ್ಮ ಅಂತ ಇಲ್ಲಿ ಪಾರ್ವತಿ ಹೇಳ್ತಾರೆ. ಆಗ ಪಾರ್ವತಿ ಹೇಳಿದ ಮಾತಿಗೆ ಇಲ್ಲಿ ಈ ಕಡೆ ಮತ್ತೆ ಮೀರಾ ಅವ್ರ ಮನೇನ ತೋರಿಸ್ತಾರೆ. ಇಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲ ಬಿಟ್ಟಾಕಿ ಇವಾಗ ನಾವು ಹಬ್ಬ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಕಳಿಸ್ಕೊಟ್ಟಿದ್ದೀನಿ ಗೌರಿಗೆ ಬ್ಯಾಗ್ನ ಅಂತ ಹೇಳ್ತಾರೆ. ಈ ಕಡೆ ಗಿರೀಶ್ಮಗೆ ತುಂಬಾ ಹಂಗೆ ಅಂದ್ಕೊಳ್ಳೆ ಬೇಜಾರಾಗಿ ಬಿಟ್ಟಿರ್ತೈತಲ್ಲ, ಸುನಂದ ಬೇಡ ಗಿರೀಶ್ಮನೇ ಹಿರಿ ಸೊಸೆ ಮಾಡು ಅಂತ, ಸುನಂದ ಅಕ್ಕ ನೀವು ಬನ್ನಿ ಅಂತ ಮತ್ತೆ ಇಲ್ಲಿ ಕರೀತಾರೆ. ಅತ್ತೆ ಹೀಗೆಲ್ಲ ಮಾತಾಡಬಾರ್ದು, ಗೌರಿ ಹಬ್ಬದ ದಿನ ಹೆಣ್ಮಕ್ಳಿಗೆ ನೋವು ಕೊಡು, ಅದರಲ್ಲಿ ಬಾಬಾ ಅಂತೂ ಹೆಣ್ಮಕ್ಳಿಗೆ ನೋವು ಕೊಡಲೇಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಸುನಂದ ಅಕ್ಕನೂ ಕೂಡ ಈ ಮನೆ ಸೊಸೆನೇ, ಅವಳು ಕೂಡ ನಮ್ಮ ಜೊತೆ ನಿಂತ್ಕೊಂಡು ಪೂಜೆ ಮಾಡಲೇಬೇಕು ಅಂತ ಇಲ್ಲಿ ಗಿರೀಶ್ಮ ಹೇಳಿಬಿಟ್ಟು ಸುನಂದನ ಕರೆಸ್ತಾಳೆ. ನೀನು ಹೇಗೆ ಹೇಳ್ತೀಯೋ ಅವ್ವ, ನೀನು ಅಪರಂಜಿಂತ ಸೊಸೆ, ನಿನ್ನ ಮಾತೆಲ್ಲ ಕರೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆಸ್ಕೊಂಡು ಪೂಜೆ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.